ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಂದಿರೋವಂಥದ್ದು ಬೆನ್ನಿ ಮಿಲ್ಸ್ ಗ್ರೌಂಡ್ಗೆ. ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ನಡೀತಾ ಇದೆ. ಸೊ ಇಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ನಯಾಗರಾ ಫಾಲ್ಸ್, ಹಾಗೆ ರೊಬೋಟಿಕ್ ಬಟರ್ಫ್ಲೈ ಪಾರ್ಕ್, ಹಾಗೆ ಇಲ್ಲೊಂದು ಬಿಗ್ಗೆಸ್ಟ್ ಎಕ್ಸಿಬಿಷನ್ ಕೂಡ ನಡೀತಾ ಇದೆ. ಬನ್ನಿ ಹೇಗಿದೆ ಅಂತೇಳಿ ನೋಡೋಣ. ನೀವೀಗ ಎಂಟ್ರಿ ಆಗಿದ ಕೂಡಲೇ ನಿಮಗೆ ವೆಹಿಕಲ್ ಪಾರ್ಕಿಂಗಿಗೋಸ್ಕರ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಂದರೆ ಆ ಪಾಸ್ನ ನೀವು ಹೋಗುವಾಗ ರಿಟರ್ನ್ ಮಾಡಬೇಕಾಗತ್ತೆ. ಸೊ ನಿಮಗೆ ಇಲ್ಲಿ 4 ವೀಲರ್ಸ್ಗೆಲ್ಲ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಿದ್ದಾರೆ. 2 ವೀಲರ್ಸ್ಗೆಲ್ಲ ನಿಮಗೆ ಮುಂದೆ ಪಾರ್ಕಿಂಗಿಗೋಸ್ಕರ ಜಾಗನ ಮಾಡಿದ್ದಾರೆ. ಸೊ ನೋಡಿ, ಇಲ್ಲಿ ನೀವು ಪಾರ್ಕ್ ಮಾಡ್ಬೋದು. ಹಾಗೆ ಇದರ ಆಪೋಸಿಟ್ ಕೂಡ ನಿಮಗೆ 2 ವೀಲರ್ಸ್ಗೆ ಪಾರ್ಕಿಂಗಿಗೆ ಅಂತೇಳಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಎಂಟ್ರಿ ಟಿಕೆಟ್ ಕೂಡ ಇದೆ. ಪರ್ ಪರ್ಸನ್ ಇಲ್ಲಿ 100 ರೂಪೀಸ್ ಎಂಟ್ರಿ ಫೀಸ್. ಈ ಫೇರ್ ಬಂದು ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಹಾಗೆ ಈ ಫೇರ್ ಲಾಸ್ಟ್ ಡೇಟ್ ಬಂದು 26 ಮೇ. ಯಾಕಂದರೆ ಆಲ್ರೆಡಿ 2 ಮಂತ್ಸ್ ಆಗಿದೆ. ಅಂದರೆ 26 ಮಾರ್ಚಿಂದ ಸ್ಟಾರ್ಟ್ ಆಗಿರುವಂಥದ್ದು 26 ಮೇವರೆಗೂ ಕೂಡ ಇರುತ್ತೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ನೋಡಿ, ಎಂಟ್ರಿ ಟಿಕೆಟ್ 100 ರೂಪೀಸ್. ಈ ಟಿಕೆಟ್ನ ಕೊಟ್ಟು ನೀವು ಒಳಗೆ ಹೋಗಿದ ಕೂಡಲೇ ನಿಮಗೆ ಎಂಟ್ರೆನ್ಸಲ್ಲೇ ತುಂಬಾ ಅಟ್ರಾಕ್ಟಿವ್ ಆಗೋ ಹಾಗೆ ನಯಾಗರಾ ಫಾಲ್ಸ್ ಕಾಣುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿದೆ, ಹಾಗೆ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು. ನಾವಿದ್ದಿದ್ದು ಸಂಜೆ 5 o'clockಗೆ. ಸೊ ಹಾಗಾಗಿ ನಿಮಗೆ ಈಗ ಕಾಣ್ತಿದೆ. ಸೊ ನಾನು ನಿಮಗೆ ನೈಟ್ ಲೈಟಿಂಗ್ಸ್ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ಕೂಡ ತೋರಿಸ್ತೀನಿ ಲಾಸ್ಟಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ತುಂಬಾ ಜನ ಇದ್ದರು. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದೀನಿ. ಅಂದರೆ ಬೆಂಗಳೂರಲ್ಲಿರೋರಿಗೆ ತುಂಬಾ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಹೇಗಿದ್ದರೂ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗಬೇಕು ಅನ್ನೋ ಚಿಂತೆ ಏನಾದರೂ ಇದ್ದರೆ ಇಲ್ಲಿಗೆ ನೀವು ಒಂದಿನ ಸ್ಪೆಂಡ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅನ್ಬೋದು. ಸೊ ಇಲ್ಲಿ ನಿಮಗೆ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಇಲ್ಲಿ ತುಂಬಾ ಡೆಕೋರೇಟಿವ್ ಆಗಿ ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ನೆಲ್ಲ ಇಟ್ಟಿದ್ದಾರೆ. ತುಂಬಾ ಫೋಟೋಸ್ ತೊಗೋಬೋದು. ಸೊ ಹೀಗೆ ಹೋದರೆ ನಿಮಗೆ ಇಲ್ಲಿ ರೊಬೋಟಿಕ್ ಬಟರ್ಫ್ಲೈ ಪಾರ್ಕ್ ಕಾಣುತ್ತೆ. ಬನ್ನಿ ಹೇಗಿದೆ ಅಂತೇಳಿ ನೋಡೋಣ.
ನೋಡಿದ್ರಲ್ವಾ ರೊಬೋಟಿಕ್ ಬಟರ್ಫ್ಲೈಸ್ ಎಲ್ಲ ಹೇಗಿತ್ತು ಅಂತೇಳಿ, ತುಂಬಾ ಚೆನ್ನಾಗಿತ್ತು ಅಲ್ವಾ. ಅಲ್ಲಿ ಸೌಂಡ್ ಕೂಡ ಬರ್ತಾ ಇತ್ತು, ಬಟ್ ತುಂಬಾ ಕ್ರೌಡ್ ಇರೋದ್ರಿಂದ ನನಗೆ ಜನರದ್ದು ಸೌಂಡ್ ಜಾಸ್ತಿ ಕೇಳಿಸ್ತಾ ಇತ್ತು. ನೀವು ಮಕ್ಕಳನ್ನೇನಾದ್ರು ಕರ್ಕೊಂಡು ಬಂದರೆ ಅವರು ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಅನ್ಬೋದು. ಬನ್ನಿ ನೆಕ್ಸ್ಟ್ ಎಕ್ಸಿಬಿಷನ್ ಇದೆ, ಅಲ್ಲಿ ಏನೇನಿದೆ ಅಂದರೆ ಯಾವ್ಯಾವ ಥರ ಸ್ಟಾಲ್ಸ್ ಹಾಕಿದ್ದಾರೆ ಅಂತೇಳಿ ನೋಡೋಣ. ನೀವು ಎಕ್ಸಿಬಿಷನ್ ಎಂಟರ್ ಆಗಿದ್ದ ಕೂಡಲೇ ನಿಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಶಾಪ್ ಇತ್ತು. ಇಲ್ಲಿ ನಿಮಗೆ ಕಿಚನಿಗೆ ಬೇಕಾಗಿರುವಂತಹ ಐಟಮ್ಸ್ ಇತ್ತು. ಅಂತ ಹೇಳಿದ್ರೆ ಕಿಚನ್ ಟೂಲ್ಸ್ ಎಲ್ಲ ಇತ್ತು, ಸಿಸರ್ಸ್ ಇತ್ತು, ಹಾಗೆ ಸಿಂಕ್ ಮೆಶು, ವೆಜಿಟೇಬಲ್ಸ್ ಎಲ್ಲ ಪೀಲ್ ಮಾಡ್ತೀವಲ್ಲ ಆ ಥರ ಪೀಲರ್ ಇತ್ತು. ಹಾಗೆ ನಿಮಗೆ ಮಸಾಜರ್ ಕೂಡ ಇತ್ತು, ಅಲ್ಲಿ ವುಡ್ದು ಇತ್ತು, ಹಾಗೆ ಎಲೆಕ್ಟ್ರಿಕ್ ಮಸಾಜರ್ ಕೂಡ ಇತ್ತು. ಈ ಶಾಪ್ ಆಪೋಸಿಟ್ ಹಾಗೆ ಎಕ್ಸಿಬಿಷನ್ ಎಂಟರ್ ಆಗಿದ್ದ ಕೂಡ ನಿಮ್ಮ ರೈಟ್ ಸೈಡ್ಗೆ ಒಂದು ಸ್ಟಾಲ್ ಇತ್ತು. ಅಂದರೆ ಅಲ್ಲಿ ಬುಕ್ಸ್ ಎಲ್ಲ ಇತ್ತು, ಸುಮಾರು ವೆರೈಟೀಸ್ ಬುಕ್ಸ್ ಇತ್ತು. ಹಾಗೆ ಇಲ್ಲಿ ನಿಮಗೆ ಮಕ್ಕಳು ಇಷ್ಟಪಡುವಂತಹ ಟಾಯ್ಸು, ಬುಕ್ಸು, ಸ್ಟಿಕ್ಕರ್ಸ್ ಎಲ್ಲ ಇತ್ತು. ತುಂಬ ಅಟ್ರಾಕ್ಟಿವ್ ಸ್ಟಿಕ್ಕರ್ಸ್ ಇತ್ತು ಅಂತ ಹೇಳ್ಬೋದು. ಪೆನ್ಗಳಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ಹಾಗೆ ಇರೇಸರ್ ಅಷ್ಟೇ ತುಂಬ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಸ್ಟಿಕ್ಕರ್ಸ್ ಎಲ್ಲ ನಿಹಾಲ್ ಕೂಡ ತುಂಬಾ ಇಷ್ಟಪಟ್ಟ, ಹಾಗಾಗಿ ಅವನು ಕೂಡ ಸ್ವಲ್ಪ ಸ್ಟಿಕ್ಕರ್ಸ್ನ ತೊಗೊಂಡ. ಈ ಸ್ಟಾಲ್ ಪಕ್ಕನೇ ಒಂದು ಟಾಯ್ಸ್ ಸ್ಟಾಲ್ ಇತ್ತು, ತುಂಬಾ ಚೆನ್ನಾಗಿತ್ತು ಅಲ್ಲಿ ಟಾಯ್ಸ್ ಎಲ್ಲ. ಅಂತೇಳಿದ್ರೆ ಚಿಕ್ಕ ಮಕ್ಕಳು ಆಡೋದ್ರಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೂಡ ಟಾಯ್ಸ್ ಇತ್ತು. ಸ್ಟಾರ್ಟಿಂಗ್ ಪ್ರೈಸು 20 ರೂಪೀಸ್ ಇತ್ತು. ನಿಹಾಲ್ ಕೂಡ ಇಲ್ಲಿ ಒಂದೆರಡು ಟಾಯ್ನ ತೊಗೊಂಡ. ಅವನು ಇಲ್ಲಿ ವಾಟರ್ ಗನ್ ಹಾಗೆ ಬಬಲ್ ಶೂಟರ್ ಬರುತ್ತಲ್ಲ ಅದನ್ನ ತೊಗೊಂಡ. ಟಾಯ್ಸ್ ಎಲ್ಲ ಪರವಾಗಿಲ್ಲ, ಪ್ರೈಸಸ್ ಕೂಡ ಓಕೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 300 ರೂಪೀಸ್ ಇತ್ತು ಟಾಯ್ಸ್ಗೆ. ಚೆನ್ನಾಗಿತ್ತು ಇಲ್ಲ ಟಾಯ್ಸ್ ಎಲ್ಲ. ಹೀಗೆ ನೆಕ್ಸ್ಟ್ ಶಾಪಲ್ಲಿ ನಿಮಗೆ ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಇತ್ತು. ಚಿಕ್ಕ ಮಕ್ಕಳಿಗೆ ಹಾಗೆ ಲೇಡೀಸ್ಗೆ, ಜೆಂಟ್ಸ್ಗೆ ಕೂಡ ಸ್ಲಿಪ್ಪರ್ಸ್ ಇತ್ತು. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗೇ ಇತ್ತು. ಹಾಗೆ ಇದ್ರ ಆಪೋಸಿಟಲ್ಲಿ ಒಂದು ಶಾಪ್ ಇತ್ತು, ಅಂದರೆ ಇಲ್ಲಿ 1 ಗ್ರಾಮ್ ಗೋಲ್ಡ್ ಅಂತೇಳಿ. ಇಲ್ಲಿ ತುಂಬ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು, ಇಯರಿಂಗ್ಸು, ಚೈನ್ಸು, ಹಾಗೆ ಬ್ಯಾಂಗಲ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಬ್ರಾಸ್ಲೆಟ್ಸ್ ಕೂಡ ಇತ್ತು. ಹಾಗೆ ಗ್ಯಾರಂಟಿ ಆ ಥರ ಏನೂ ಕಾರ್ಡ್ ಕೊಡ್ತಿರ್ಲಿಲ್ಲ, ಜಸ್ಟ್ ಒಂದು ವಿಸಿಟಿಂಗ್ ಕಾರ್ಡ್ ಥರ ಕೊಡ್ತಾಯಿದ್ರು ಅವರು. ಅವ್ರ ಶಾಪ್ ಹೆಸರು ಅಲ್ಮದೀನ್ 1 ಗ್ರಾಮ್ ಗೋಲ್ಡ್ ಕವನಿಂಗ್ ಅಂತೇಳಿ. ಇಲ್ಲಿ ಮಕ್ಕಳು ಬಳೆ ಅಂತೂ ತುಂಬಾ ಕ್ಯೂಟಾಗಿತ್ತು ಅಂತ ಹೇಳ್ಬೋದು. ತುಂಬಾ ಕಲೆಕ್ಷನ್ಸ್ ಕೂಡ ಇತ್ತು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ವಿಸಿಟ್ ಮಾಡಿ ಆ ಶಾಪಿಗೆ. ಹೀಗೆ ಮುಂದೆ ಹೋದರೆ ನಿಮಗೆ ನೆಕ್ಸ್ಟ್ ಶಾಪಲ್ಲಿ ವುಡನ್ ಐಟಮ್ಸೇ ಇತ್ತು ಇಲ್ಲಿ. ಅಂದರೆ ವುಡನ್ ಸ್ಪೂನ್ಸು, ಸ್ಪ್ಯಾಚುಲಾ, ಹಾಗೆ ವುಡನ್ ಮಸಾಜರ್ ಕೂಡ ಇತ್ತು. ಹಾಗೆ ನೇಮ್ ಬೋರ್ಡು, ನೈಫ್ ಸೆಟ್ ಎಲ್ಲ ಇತ್ತು. ಹೀಗೆ ನೆಕ್ಸ್ಟ್ ಸ್ಟಾಲಲ್ಲಿ ನಿಮಗೆ ಜೈಪುರ್ ಮರ್ಮೂರ್ ಪಾಪಡ್ ಅಂತೇಳಿ ಪಾಪಡ್ ಸ್ಟಾಲ್ ಇತ್ತು. ತುಂಬ ವೆರೈಟೀಸ್ ಇತ್ತು ಪಾಪಡ್ಸಲ್ಲೆಲ್ಲ. ಹಾಗೆ ಇಲ್ಲಿ ನೆಕ್ಸ್ಟ್ ನಿಮಗೆ ಟಾಯ್ ಶಾಪ್ ಇತ್ತು. ತುಂಬಾ ಸ್ಟಾಲ್ಸ್ ಇತ್ತು ಅಲ್ಲಿ, ಎಲ್ಲ ಥರ ಐಟಮ್ಸು ಇತ್ತು ಅಂತ ಅನ್ಬೋದು. ನೋಡಿ ಇಲ್ಲಿ ಸನ್ ಗ್ಲಾಸಸ್ ಕೂಡ ಇತ್ತು. ಮಕ್ಕಳಿಗೆಲ್ಲ ತುಂಬಾ ಕ್ಯೂಟ್ ಗ್ಲಾಸಸ್ ಇತ್ತು ಇಲ್ಲಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಸನ್ ಗ್ಲಾಸಸ್ ಇತ್ತು. ಹಾಗೆ ಕ್ಯಾಪ್ಸ್ ಎಲ್ಲ ಇತ್ತು ಮಕ್ಕಳಿಗೆ, ದೊಡ್ಡವ್ರಿಗೆ. ಹಾಗೆ ವಾಚಸ್ ಕೂಡ ಇತ್ತು. ವಾಚಸ್ ಎಲ್ಲ ಚೆನ್ನಾಗಿತ್ತು ಮಕ್ಕಳಿಗೆ. ನೆಕ್ಸ್ಟ್ ಶಾಪಲ್ಲಿ ಏನೇ ತೊಗೊಂಡ್ರು 20 ರೂಪೀಸ್ ಅಂತೇಳಿ ಮೆನ್ಷನ್ ಮಾಡಿದರು. ಅಂದರೆ ಅಲ್ಲಿ ಇದ್ದಿದ್ದ ಐಟಮ್ಸು ಜೆಮ್ಸು, ಜೆಲ್ಲಿ, ಹಾಗೆ ಜೀರಿಗೆ ಪೆಪರ್ಮೆಂಟ್ ಬರುತ್ತಲ್ವ ಅದು, ಡ್ರೈ ಫ್ರೂಟ್ಸು, ಹಾಗೆ ಸ್ಮಾಲ್ ಟಾಯ್ಸ್ ಇತ್ತು. ಅದರೊಳಗೆ ಜೀರಿಗೆ ಪೆಪರ್ಮೆಂಟ್ ಎಲ್ಲ ಫಿಲ್ ಮಾಡಿ ಇಟ್ಟಿದ್ರು. ಅಂತ ಹೇಳಿದ್ರೆ ಈಗ ಬೈಕು, ಸ್ಕೂಟಿ, ಹಾಗೆ ಬಾಲು, ಈ ಥರ ಡಿಫ್ರೆಂಟ್ ಟಾಯ್ಸ್ ಇತ್ತು. ಹಾಗೆ ನೆಕ್ಸ್ಟ್ ಶಾಪಲ್ಲಿ ನಿಮಗೆ ಈ ಥರ ಏರ್ ಬೆಂಡ್ಸು, ಕ್ಲಿಪ್ಸು, ಇಯರಿಂಗ್ಸ್, ರಿಬ್ಬನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಡಿಫ್ರೆಂಟ್ ಆಗಿತ್ತು ಅನ್ಬೋದು. ಒಂದಕ್ಕಿಂತ ಒಂದು ಕಲೆಕ್ಷನ್ಸು ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಕಾಲೇಜ್ಗೆ ಹೋಗೋ ಹುಡುಗಿರು, ಆಫೀಸ್ಗೆ ಹೋಗೋರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅನ್ಬೋದು. ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಬ್ಬನ್ಸು, ಇಯರಿಂಗ್ಸ್ ಎಲ್ಲ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ.
ಹಾಗೆ ನೆಕ್ಸ್ಟ್ ಸ್ಟಾಲಲ್ಲಿ ಹೋಮ್ ಮೇಡ್ ಹಲ್ವಾ ಎಲ್ಲ ಮಾರ್ತಾಯಿದ್ರು. ಅದ್ರ ಪಕ್ಕದಲ್ಲೇ ಅಲ್ಲಿ ಸ್ನ್ಯಾಕ್ಸು ಮಿಕ್ಸ್ಚರ್ಸು ಕೂಡ ಇತ್ತು, ಅದು ಕೂಡ ಹೋಮ್ ಮೇಡ್ ಅಂತೇಳಿ ಹೇಳ್ತಾಯಿದ್ರು. ಮೇಲ್ಕೋಟೆ ಪುಳಿಯೋಗರೆ ಪೌಡ್ರು ಕೂಡ ಸೇಲ್ ಮಾಡ್ತಾಯಿದ್ರು. ಅಲ್ಲಿ 250 ಗ್ರಾಮ್ಸ್ಗೆ 120 ರುಪೀಸ್ ಅಂತೇಳಿ ಮೆನ್ಷನ್ ಮಾಡಿದ್ರು. ಚೆನ್ನಾಗಿತ್ತು. ನಾವು ಕೂಡ ಒಂದು 2 ಥರ ಸ್ನ್ಯಾಕ್ಸ್ನ ತೊಗೊಂಡ್ವಿ ಅಲ್ಲಿ. ನೆಕ್ಸ್ಟು ಶಾಪಲ್ಲಿ ಹೀಗೆ ಫ್ಯಾನ್ಸಿ ಮಿರರ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಮುಂದೆ ಹೋದರೆ ನಿಮಗೆ ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ಇತ್ತು, ತುಂಬ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು ಅಲ್ಲಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಶಾಪ್ಗೆ ವಿಸಿಟ್ ಮಾಡಿ. ಮಕ್ಕಳದ್ದು ಸ್ಕೂಲ್ ಬ್ಯಾಗು, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲ ಇತ್ತು. ಹಾಗೆ ಹ್ಯಾಂಡ್ ಪರ್ಸು, ಡಿಫ್ರೆಂಟ್ ಬ್ಯಾಗ್ಸ್ ಕೂಡ ಇತ್ತು ಅಲ್ಲಿ. ಹಾಗೆ ಅದೇ ಶಾಪಲ್ಲೇ ಮರದಿಂದ ಮಾಡಿರೋವಂತಹ ಗೊಂಬೆಗಳಿತ್ತು. ಹಾಗೆ ಈ ಶಾಪಲ್ಲೂ ಕೂಡ ಸ್ಪ್ಯಾಚುಲಾ, ಸ್ಪೂನ್ಸು, ಹಾಗೆ ಮರದ ಬಾಚಣಿಗೆಗಳು, ರೊಟ್ಟಿ ಮಣೆ, ಚಪಾತಿ ಮಣೆ ಎಲ್ಲ ಥರದ್ದು ಇತ್ತು. ನೆಕ್ಸ್ಟ್ ಶಾಪಲ್ಲಿ ತುಂಬಾ ಡಿಫ್ರೆಂಟ್ ಕಲೆಕ್ಷನ್ ಸ್ಲಿಪ್ಪರ್ಸ್ ಇತ್ತು. ಇಲ್ಲಿ ನೋಡ್ಬೋದು ನೀವು. ಪುಟ್ ಮಕ್ಕಳಿಗಂತೂ ಸ್ಲಿಪ್ಪರ್ಸ್ ತುಂಬಾ ಚೆನ್ನಾಗಿತ್ತು. ಅಂದರೆ ಟ್ರೆಡಿಷ್ನಲ್ ವೇರಿಗೆ ಸೂಟ್ ಆಗುವಂತಹ ಸ್ಲಿಪ್ಪರ್ಸ್ ಇತ್ತು ಇಲ್ಲಿ. ಈ ಶಾಪಲ್ಲಿ ಬರೀ ಲೇಡೀಸ್ ಕಲೆಕ್ಷನ್ಸ್ ಇದ್ದಿದ್ದು. ಹಾಗೆ ನೆಕ್ಸ್ಟು ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ಇತ್ತು. ಹಾಗೆ ಮುಂದೆ ಹೋದರೆ ರಾಜಸ್ಥಾನಿ ಪಿಕಲ್ ಅಂತೇಳಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಿಕಲ್ಸ್ ಇತ್ತು. ಹಾಗೆ ಇಲ್ಲಿ ಡ್ರೆಸ್ ಮೆಟೀರಿಯಲ್ಸ್ನ ಮಾರ್ತಾಯಿದ್ರು. ಒಂದೊಂದು ಪ್ರೈಸ್ ಇತ್ತು. ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಕೂಡ ಅನ್ನಿಸ್ತು. ಹೀಗೆ ಹೋದರೆ ನಿಮಗೆ ನೆಕ್ಸ್ಟ್ ಶಾಪಲ್ಲಿ ಎಲ್ಲದೂ ಕೂಡ ಮಸಾಲ ಪೌಡರ್ಸ್ನ ಸೇಲ್ ಮಾಡ್ತಾಯಿದ್ರು. ಅಂದರೆ ಇದರಲ್ಲಿ ಕಬಾಬ್ ಪೌಡ್ರು, ಗೋಬಿ ಪೌಡರು, ಚಿಕನ್ ಕಬಾಬ್ಗೆ ಹಾಕುವಂತಹ ಮಸಾಲೆಗಳು, ಈ ಥರ ಎಲ್ಲ ಥರ ಮಸಾಲ ಪೌಡರ್ಸ್ ಇತ್ತು. ಹೀಗೆ ನಿಮಗೆ ತುಂಬಾ ಶಾಪ್ಸ್ ಇತ್ತು. ಇಯರಿಂಗ್ಸು, ಬ್ಯಾಂಗಲ್ಸು, ಟಾಯ್ಸು, ಸ್ಲಿಪ್ಪರ್ಸು, ವ್ಯಾನಿಟಿ ಬ್ಯಾಗ್ಸು, ಹೀಗೆ ಸುಮಾರು ಶಾಪ್ಸ್ ಇತ್ತು. ಸೊ ನಾವು ಇಲ್ಲಿ ಸೋಡಾನ ಕುಡಿಯೋಣ ಅಂಥೇಳಿ ಲೈಮ್ ಸೋಡಾನ ತೊಗೊಂಡ್ವಿ. ಎಲ್ಲರೂ ಕೂಡ ಇಲ್ಲೆಲ್ಲ ಓಡಾಡಿ ಸುಸ್ತಾದವರೆಲ್ಲ ಇಲ್ಲಿ ಕೂತ್ಕೊಂಡು ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಡು ಕೂತ್ಕೊಂಡಿದ್ರು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮ್ಯಾಜಿಕ್ ಬುಕ್ಸ್ ಅಂತೇಳಿ ಸೇಲ್ ಮಾಡ್ತಾಯಿದ್ರು. ಇದು ಮಕ್ಕಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಜನ ಅದನ್ನ ಪರ್ಚೇಸ್ ಕೂಡ ಮಾಡ್ತಾಯಿದ್ರು. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಅಲ್ಲಿ ಬೈ ಮಾಡ್ಬೋದು. ಹೀಗೆ ಮುಂದೆ ಹೋದರೆ ಚಿಕ್ಕ ಚಿಕ್ಕ ಅಕ್ವೇರಿಯಮ್ಸ್ ಎಲ್ಲ ಮಾರ್ತಾಯಿದ್ರು. ಹಾಗೆ ಇಲ್ಲಿಂದ ಮುಂದೆ ಎಲ್ಲ ಸುಮಾರು ಗೇಮ್ಸ್ ಇತ್ತು. ನೋಡ್ಬೋದು ನೀವು ಇಲ್ಲಿ ಯಾವ್ಯಾವ ಥರ ಗೇಮ್ಸ್ ಇದೆ ಅಂಥೇಳಿ. ಇದಕ್ಕೂ ಮುಂಚೆ ಕೇಕ್ ಶೋ ಅಂತೇಳಿ ಒಂದು ಎಕ್ಸಿಬಿಷನ್ ನಡೆದಿತ್ತು. ಅದು ನಡೆದಿದ್ದು ಪ್ಯಾಲೇಸ್ ಗ್ರೌಂಡಲ್ಲಿ. ಅವರೇ ಇದನ್ನು ಕೂಡ ಆರ್ಗನೈಸ್ ಮಾಡಿರೋ ಅಂಥದ್ದು. ಕೇಕ್ ಶೋನಲ್ಲಿ ತುಂಬಾ ಸ್ಟಾಲ್ಸ್ ಇತ್ತು, ಹಾಗೆ ತುಂಬಾ ವೆರೈಟೀಸ್ ಇತ್ತು ಅಂತ ಅನ್ಬೋದು. ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಕಂಪೇರ್ ಟು ಕೇಕ್ ಶೋ. ಇಲ್ಲಿ ಸ್ವಲ್ಪ ನಿಮಗೆ ಎಕ್ಸಿಬಿಷನ್ಸ್ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನೂ ಯಾರಾದರೂ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನೀವು ಕೇಕ್ ಶೋ ವಿಡಿಯೋನು ನೋಡ್ಬೋದು. ಅದು ಪ್ರತಿ ವರ್ಷ ಆರ್ಗನೈಸ್ ಆಗುತ್ತೆ. ನಾವು ಈ ಗೇಮ್ನ ಆಟ ಆಡಿದ್ವಿ. ನಮಗೆ ಒಂದು ಕೋಮ್ ಮತ್ತು ಪಾಟ್ ಸಿಕ್ತು. ಅಂದರೆ 2 ಸಲ ಆಟ ಆಡಿದ್ವಿ. ಒಂದು ಸಲ ಪಾಪು ಆಟ ಆಡ್ದೆ, ಒಂದು ಸಲ ನಾವು ಆಟ ಆಡಿದ್ವಿ. ಇದು 50 ರುಪೀಸು.
ಹಾಗೆ ನೆಕ್ಸ್ಟ್ ಇಲ್ಲಿ ಕಾಟನ್ ಪ್ಯಾಂಟ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಒಂದು ಪ್ಯಾಂಟು 250 ಇತ್ತು, ಹಾಗೆ ಶಾರ್ಟ್ಸ್ ಎಲ್ಲ 200 150 ರೇಂಜಲ್ಲಿ ಇತ್ತು. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಓಪನ್ ಗ್ರೌಂಡಲ್ಲಿ ಮಕ್ಕಳಿಗೋಸ್ಕರ ಅಂಥೇಳಿ ತುಂಬಾ ಗೇಮ್ಸ್ ಇತ್ತು. ಅಂದರೆ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ ತುಂಬಾ ಗೇಮ್ಸ್ನ ಆರ್ಗನೈಸ್ ಮಾಡಿದರು. ಅದಕ್ಕೆ ನಾನು ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಅವಳ ಮಗಳು ಬಂದಮೇಲೆ ಅವ್ರ ಮಗಳ ಜೊತೆ ನನ್ನ ಪಾಪನೂ ಆಟಾಡ್ತಾನೆ ಅನ್ನೋ ಕಾರಣಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲೇ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂಥೇಳಿ. ತುಂಬಾ ಜನ ಅಂತ ಅನ್ಬೋದು. ಸಂಡೇ ನೀವು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕರ್ಕೊಂಡು ಹೋಗೋದಾದರೆ ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗಬೇಡಿ. ಏನಕ್ಕಂದರೆ ತುಂಬಾ ಕಷ್ಟ ಆಗುತ್ತೆ. ಪ್ರತಿಯೊಂದು ಆಟ ಆಡಿಸ್ಬೇಕು ಅಂದ್ರೂ ನೀವು ಮಿನಿಮಮ್ ಒಂದು 20 ಮಿನಿಟ್ಸ್ ಆದರೂ ವೆಯ್ಟ್ ಮಾಡಬೇಕಿತ್ತು, ಅಷ್ಟು ಜನ ಇದ್ದರು. ಸೊ ಅವ್ರು ಬರೋವರೆಗೂ ನಾವು ಕೂಡ ಪಾಪಡ್ ಮತ್ತು ಬಜ್ಜಿನ ತಿಂತ ಕೂತ್ಕೊಂಡಿದ್ವಿ. ನಾವು ವೆಯ್ಟ್ ಮಾಡ್ತಾ ಇದ್ದಿದ್ದು ಇವರಿಗೇ. ಇವರು ಬಂದಮೇಲೆ ಸ್ವಲ್ಪ ಗೇಮ್ಸ್ನ ಆಟ ಆಡ್ತೀವಿ ಅಂತ ಹೇಳಿದ್ರು. ಸೊ ಅವರು ಕೂಡ ಸ್ವಲ್ಪ ಗೇಮ್ಸ್ನ ಆಟ ಆಡಿದ್ರು. ಸೊ ಆಮೇಲೆ ಎಲ್ಲರೂ ಕೂಡ ಹೊರಗಡೆ ಇದೆಯಲ್ಲ ಗ್ರೌಂಡು, ಅಲ್ಲೇ ಹೋಗಿ ಆಟ ಆಡೋಣ, ಹಾಗೆ ಚಾಟ್ಸ್ ತಿನ್ನೋಣ ಅಂತೇಳಿ ಹೊರಗೆ ಬಂದ್ವಿ. ಹೇಳಿದ್ನಲ್ಲ, ಒಂದೊಂದು ಗೇಮ್ಗೂ ಕೂಡ ತುಂಬಾ ಟೈಮ್ ವೆಯ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾವು ಯಾವುದ್ರಲ್ಲೂ ಅಷ್ಟೊಂದು ಆಟ ಆಡೋಕ್ಕೆ ಹೋಗಲಿಲ್ಲ. ಮಕ್ಕಳನ್ನ ಮಾತ್ರ ಆಟ ಆಡಿಸಿದ್ವಿ. ಆ ಮಕ್ಕಳು ಇದರಲ್ಲಿ ಆಟ ಆಡ್ತೀವಿ ಅಂತ ಹೇಳಿದ್ರು. ಸೊ ಇಬ್ಬರನ್ನು ಇದರೊಳಗೆ ಕಳಿಸಿದ್ವಿ. ಏನೊಂದು 15 ನಿಮಿಷ ಅಷ್ಟೇ ಆಟ ಆಡಿಸ್ತಾರೆ. ನೆಕ್ಸ್ಟ್ ಒಂದು ಬ್ಯಾಚ್ನ ಕರೆಸಿ ಮತ್ತೆ ಒಂದು 20 ಜನನ ಒಳಗೆ ಬಿಡ್ತಾರೆ. ಇಬ್ಬರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾವು ಕೂಡ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ನ ತೊಗೊಂಡ್ವಿ. ಅಂದರೆ ಟ್ವಿಸ್ಟರು, ಮಮೋಸು, ಮಕ್ಕಳಿಗೆಲ್ಲ ಫ್ರೆಂಚ್ ಫ್ರೈಸು, ಜ್ಯೂಸಸ್ ಎಲ್ಲ ತೊಗೊಂಡು ಅಲ್ಲೇ ಕೂತ್ಕೊಂಡು ಚೆನ್ನಾಗಿ ಮಾತಾಡಿದ್ವಿ. ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ. ಹಾಗಾಗಿ ಅಂದರೆ ಫೋನ್ ಕಾಂಟ್ಯಾಕ್ಟ್ ಯಾವಾಗಲೂ ಇರುತ್ತೆ, ಬಟ್ ಸಿಗೋದು ಅಪರೂಪನೇ. ಅಂದರೆ ಅವರು ಕೂಡ ಬೆಂಗಳೂರಲ್ಲೇ ಇದ್ದಾಳೆ, ಆದರೂ ಕೂಡ ನಾವು ಮೀಟ್ ಮಾಡೋದು ಸ್ವಲ್ಪ ಅಪರೂಪ ಅಂತಲೇ ಹೇಳ್ಬೋದು. ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್. ಸೊ ನಾವು ಅವಾಗವಾಗ ಬ್ಯಾಂಗ್ಳೂರಲ್ಲಿ ಮೀಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ಯಜಮಾನರು ಹಾಗೆ ಅವ್ರ ಹಸ್ಬೆಂಡ್ ಕೂಡ ಒಳ್ಳೆಯೇ ಫ್ರೆಂಡ್ಸ್ ಆಗಿದ್ದಾರೆ. ಈಗ ನಮಗಿಂತ ಹೆಚ್ಚು ಮಾತಾಡ್ತಾರೆ ಅಂತ ಅನ್ಬೋದು ಅವರಿಬ್ಬರು. ನೀವೇ ನೋಡಿದ್ರಲ್ಲ, ಎಷ್ಟೊಂದು ಗೇಮ್ಸ್ ಇದೆ, ಎಷ್ಟೊಂದು ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಇದೆ, ಹಾಗೆ ವೆರೈಟೀಸ್ ಆಫ್ ಸ್ಟಾಲ್ಸ್ ಇತ್ತು ಅಂತೇಳಿ. ಹಾಗೆ ತುಂಬಾ ಡಿಫ್ರೆಂಟ್ ಗೇಮ್ಸ್ಗಳು ಕೂಡ ಇತ್ತು. ಆದರೆ ಹೇಳಿದ್ನಲ್ಲ, ಒಂದೊಂದಕ್ಕೂ ಕೂಡ ಮಿನಿಮಮ್ ½ ಆನ್ ಅವರ್ ಆದರೂ ವೆಯ್ಟ್ ಮಾಡಬೇಕಿತ್ತು ನೀವು ಆಟ ಆಡೋಕ್ಕೆ. ಸೊ ಹಾಗಾಗಿ ನಮಗೆ ಟೈಮ್ ಆಗಿತ್ತು. ನಿಹಾಲ್ಗೂ ಕೂಡ ನಿದ್ದೆ ಬಂದಿತ್ತು ಅಂತ ಆಟ ಮಾಡ್ತಿದ್ದ. ಸೊ ಹಾಗಾಗಿ ನಾವು ಕೂಡ ಹೊರಡೋಣ ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಹೊರಟ್ವಿ. ಮತ್ತು ನಾವು ಎಂಟ್ರೆನ್ಸ್ ಹತ್ರ ಬಂದ್ವಿ. ನಾಯಕರ ಫಾಲ್ಸ್ ಹತ್ರ ಲೈಟಿಂಗ್ಸ್ ಹಾಕಿರ್ತಾರಲ್ಲ, ಈಗ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾವು ಅಲ್ಲಿಗೆ ಮತ್ತೆ ನೋಡೋಣ, ಹಾಗೆ ಸ್ವಲ್ಪ ಫೋಟೋಸ್ನ ತೊಗೊಳ್ಳೋಣ ಅಂಥೇಳಿ ಎಲ್ಲರೂ ಕೂಡ ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಲೈಟಿಂಗ್ಸ್ ಕೂಡ ಚೇಂಜ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು ಇವಾಗ ನೋಡಲಿಕ್ಕೆ. ಈ ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ನಡೀತಾ ಇರೋವಂಥದ್ದು ಬೆನ್ನಿ ಮಿಲ್ಸ್ ಗ್ರೌಂಡ್ ನಿಯರ್ ETA ಮಾಲ್, ಕಾಟನ್ ಪೇಟೆ, ಬ್ಯಾಂಗ್ಳೂರ್. ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ಒಂದ್ಸಲ ಚೆಕ್ ಮಾಡ್ಬೋದು. ಇದು ಸಮ್ಮರ್ ವೆಕೇಷನ್ಗೆ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಕೂಡ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡ್ತೀರಾ. ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಬ್ಯಾಂಗ್ಳೂರ್ನವರೇ ಆಗಿದ್ದರೆ ಈ ಪ್ಲೇಸ್ಗೆ ಹೋಗೋದನ್ನ ಮಿಸ್ ಮಾಡ್ಕೊಬೇಡಿ. ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ಈ ನ್ಯಾಷನಲ್ ಕನ್ಸ್ಯೂಮರ್ ಫೇರ್ದು ಫುಲ್ ಡೀಟೇಲ್ಸು ಹಾಗೆ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಿಮಗೆ ನನ್ನ ವಿಡಿಯೋ ಯಾವುದೇ ಅಪ್ಲೋಡ್ ಮಾಡಿದ್ರೂ ಕೂಡ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ, ಈ ನ್ಯಾಷನಲ್ ಕನ್ಸ್ಯೂಮರ್ ಫೇರ್ದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 26 ಮೇ. ಸೊ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಈ ಪ್ಲೇಸ್ಗೆ ಹೋಗಬೇಕು ಅಂತ ಇದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.